ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸನೂ ಆಯಿತು. ಆದರೆ ಟಮಟ ಮಾಡೋದ್ರಿಂದ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮುಂಚೆ ಏನು ಮಾಡಿದ್ದೆ ಅದು ಯಾವುದು ವಿಡಿಯೋ ನಾನು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಬೆಳಗ್ಗೆನೇ ನಾನು ಎದ್ದಾಗ ಫಸ್ಟು ಎಲ್ಲ ಕ್ಲೀನೆಲ್ಲ ಮಾಡಾದಮೇಲೆ ಅಡುಗೆ ತಿಂಡಿ ಎಲ್ಲ ಮುಗೀತು. ಈಗ ನೆಕ್ಸ್ಟು ದೇವ್ರಿಗೆ ಎಡೆಗೆ ಟಮಟ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನಂತಾರೆ ಕಡಲೆ ಟಮಟನ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಟಮಟ ತಿನ್ನೋದು ತೀರಾ ಅಂದರೆ ತೀರಾ ಕಡಿಮೆನೇ. ನಮ್ಮ ಚಿಕ್ಕ ಮಗ ಒಂದು ತಿಂತಾನೆ, ನಾನು ಒಂದು ತಿಂತೀನಿ, ನಮ್ಮ ಮನೆಯವ್ರು ಒಂದು ಎರಡು ತಿಂತಾರೆ. ಸೊ ಹಂಗಾಗಿ ನಾನು ಜಾಸ್ತಿ ಮಾಡಲಿಲ್ಲ. ಅಕ್ಕಿ ಟಮಟ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ, ಬಟ್ ಅದು ನನಗೆ ಏನು ಇಷ್ಟ ಇಲ್ಲ. ಸೊ ಹಂಗಾಗಿ ಇವಾಗ ಏನಾದರೂ ಮನೇಲಿ ನಾವೇನಾದರೂ ಒಂದು ಅಡುಗೆ ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ಜಾಸ್ತಿ ತಿನ್ನೋ ಅಂಥ ಜನನೂ ಜಾಸ್ತಿ ಇರಬೇಕು, ಇಷ್ಟಪಟ್ಟು ತಿನ್ನೋ ಅಂಥದ್ದು ಇದ್ದರೆ ನಾವು ಕೂಡ ಖುಷಿಯಿಂದ ಸ್ವಲ್ಪ ಜಾಸ್ತಿ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ನಾವು ಮಾಡ್ಬೋದು. ಆದರೆ ತಿನ್ನೋರೇ ಇಲ್ಲ ಅಂದಾಗ ಎಡೆಗೋಸ್ಕರ ಅಂತ ಅಂದ್ಬಿಟ್ಟು ಸೊ ನಾನು ಸ್ವಲ್ಪ ಅಕ್ಕಿ ಟಮಟನ ಮಾಡಿದ್ದು. ಬೇಗ ಎಲ್ಲ ಪೂಜೆ ಮಾಡ್ಕೊಂಡಿದ್ದಾಯಿತು. ಇನ್ನೇನು ಎಡೆಗಿಟ್ಟು ನಾವು ಶಿವಂದು ಅಭಿಷೇಕನ ಮಾಡೋದಿತ್ತಲ್ಲ, ಹಂಗಾಗಿ ಫಸ್ಟ್ ಇದು ಮುಗಿಸ್ಬಿಡೋಣ, ಆಮೇಲೆ ನಾವು ತಿಂಡಿ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಈ ಅಭಿಷೇಕನ ಮಾಡ್ಕೊಂಡ್ವಿ. ವರ್ಷವೂ ಹೀಗೆ ಇರುತ್ತೆ. ಹಳೆ ವ್ಯೂವರ್ಸ್ ಆದರೆ ಗೊತ್ತಿರುತ್ತೆ. ಸೊ ಹೊಸ ವ್ಯೂವರ್ಸಿಗೆ ಗೊತ್ತಿಲ್ಲ ಅಂದ್ಕೊತೀನಿ. ಏನು ಗೊತ್ತಾ, ಯಾವುದೇ ಒಂದು ಹಬ್ಬ ಆದ್ರೂ ಅಷ್ಟೇ ನಾವು ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ದಿನ ಅದು ಹೆಂಗೋ ನಡೆದೋಗುತ್ತೆ. ಬಟ್ ಹಬ್ಬದ ಟೈಮಲ್ಲಿ ಮಾತ್ರ, ಅದರಲ್ಲೂ ನಮ್ಮ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಎಲ್ಲರೂ ಉಪವಾಸನೇ ಇರ್ತಾರೆ. ಅದರಲ್ಲಿ ಇವಾಗ ಯಾರೋ ರೇರು ತುಂಬ ಉಪವಾಸ ಇರೋದು. ಹಂಗಾಗಿ ಅಟ್ಲೀಸ್ಟ್ ನಾವು ಪೂಜೆ ಮಾಡೋವರೆಗಾದರೂ, ಶಿವನ ಪೂಜೆ ಮಾಡೋ ತನಕನಾದರೂ ಉಪವಾಸ ಇರೋಣ ಅಂತ ಮನೆಯವರೆಲ್ಲ ಉಪವಾಸ ಇದ್ದು ಬೇಗ ಪೂಜೆ ಮಾಡಿ ಆಮೇಲೆ ನಾವು ತಿಂಡಿ ಅಡುಗೆ ತಿಂದಿದಂಥದ್ದು. ಅನ್ನ ತಿನ್ನಬಾರ್ದು ಅಂತ ಅಂತಾರೆ. ಸೊ ಇವಾಗ ಮಕ್ಕಳು ಒಂದೊಂದು ಅದು ಅವಾಗ ನಡೆಸ್ತಾಯಿದ್ರು, ಬಟ್ ಇವಾಗಲೂ ನಡೆಸ್ತಾರೇನೋ ಒಬ್ರೊಬ್ರು, ಗೊತ್ತಿಲ್ಲ. ನಾನು ಏನು ತಿಂಡಿ ಮಾಡಿದೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಯಾಕೆಂದರೆ ಸ್ವಲ್ಪ ಆಲ್ರೆಡಿ ಶಿವರಾತ್ರಿ ಹಬ್ಬ ಆಗಿ ಹತ್ತತ್ರ 8 ದಿವಸನೇ ಆಗೋಯಿತು. ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ನಡುವೆ ಅಂತೂ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೂ ಹೋಗಲ್ಲ, ಮತ್ತು ವಿಡಿಯೋ ಹಾಕೋದಕ್ಕೆ ನನಗೆ ಟೈಮ್ ಇಲ್ಲ ಎಡಿಟ್ ಮಾಡಿ ಹಾಕೋದಕ್ಕೆ. ಹಂಗಾಗಿ ಸ್ವಲ್ಪ ನಾನು ವಿಡಿಯೋನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ಹಾಕೋದು. ಏಕೆಂದರೆ ನನಗೆ ನಮ್ಮ ತೇಜದು ಎಕ್ಸಾಮ್ಸ್ ತುಂಬಾ ಹತ್ರ ಇದೆ ಇನ್ನು. ಸೊ ಹಂಗಾಗಿ ಅವನಿಗೆ ನಾನು ವಿಡಿಯೋ ಮಾಡಿಕೊಡಪ್ಪ ಅಂತ ಹೇಳೋಕ್ಕೂ ಆಗೋಲ್ಲ. ಅವನಿಲ್ದಲೇ ಇದ್ದಾಗ ನನಗೇನಾದರೂ ನಾನೇ ಅಂದರೆ ಅವ್ನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಪಾಪ ನಾನೇನಾದರೂ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರ್ತೀನಲ್ವ, ಅದನ್ನು ನಾನು ಎಡಿಟ್ ಮಾಡಿ ಹಾಕೋ ಅಂಥದ್ದು. ಹಂಗಾಗಿ ಸೊ ಅವಾಗೆಲ್ಲ ಜಾಗರಣೆ ಇರ್ತಿದ್ರು, ಮತ್ತು ಫಲಾರ ತಿಂತಿದ್ರು. ಅಂದರೆ ಅನ್ನನೇ ತಿಂತಿರಲಿಲ್ಲ. ಉಪ್ಪಿಟ್ಟು ಹಣ್ಣುಗಳು, ಇಲ್ಲಾಂದರೆ ಪಲ್ಯಗಳು, ಈ ಥರ ತರಕಾರಿ ಪಲ್ಯಗಳು ಈ ರೀತಿ ಮಾಡಿಕೊಂಡು ಅವಾಗೆಲ್ಲ ತಿಂತಾಯಿದ್ರು. ಬಟ್ ಈಗ ಆ ಥರ ಏನಿಲ್ಲ. ಮಕ್ಳುಗಳು ಆ ಥರ ಎಲ್ಲ ಏನೋ ತಿನ್ನಲ್ವಲ್ಲ. ಸೊ ನಾವು ಮಾಡೋದು ನಾವು ಒಬ್ರಿಗೋಸ್ಕರ ಇನ್ನೇನು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಡ್ತೀವಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.